ಬನ್ನಿ ನಮ್ಮ ಮಲೆನಾಡು ಸೈಡಲ್ಲಿ ಮನೆಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ತೋರಿಸ್ತೀನಿ ಮನೇನ ನಿಮಗೆ. ಸೊ ಮೂಡಿಗೆರೆಯಲ್ಲಿ ನಮ್ಮ ಅತ್ತಿಗೆ ಮನೆ ಇದು. ಅಲ್ಲಿ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡು, ನೇಚರೆಲ್ಲ. ಸೊ ಗೇಟಿಂದ ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು, ತುಂಬ ದೊಡ್ಡ ಸ್ಪೇಸ್. ಸಿಟಿಲೆಲ್ಲ ಇಷ್ಟು ದೊಡ್ಡ ಸ್ಪೇಸ್ ಇದ್ರೆ ಒಂದು 10 ಮನೆ ಕಟ್ಬಿಡ್ತಾರೇನೋ. ಸೊ ನಮಗೆಲ್ಲ ಹಳ್ಳಿಯಲ್ಲಿ ಇಷ್ಟು ಮನೆ ಹತ್ರ ಜಾಗ ಇಲ್ಲ ಅಂತಂದರೆ ಒಂಥರ ಆರಾಮೇ ಅನಿಸಲ್ಲ. ಸೊ ಮನೆ ಗೇಟಿಂದ ಎಂಟ್ರಿ ಆದರೆ ಒಂದು ಮಾವಿನ ಮರ. ಆ್ಯಂಡ್ ಮನೆ ಹತ್ರ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಏನಾದರೂ ಹಣ್ಣುಗಳ ಮರ ಇರಲೇಬೇಕು. ಸೊ ನೋಡಿ ಮಾವಿನಕಾಯಿ ಬಿಟ್ಟಿದೆ. ಇದು ತುಂಬ ಹಳೆ ವಿಡಿಯೋ ಆ್ಯಕ್ಚುಲಿ, ಒಂದು ತುಂಬ ಟೈಮ್ ಹಿಂದೆ ಮಾಡಿದ್ದು. ವಾಯ್ಸ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಮರದ ನೆರಳಲ್ಲಿ ಶೆಡ್ ಇದೆ, ಶೆಡ್ ಇಲ್ಲ ಅನ್ಕೋಬೇಡಿ. ಆಮೇಲೆ ನನ್ನ ಹಸ್ಬೆಂಡ್ ಹಂಗೆ ಹೇಳ್ತಾಯಿದ್ರು, ನನ್ನ ಶೆಡ್ ಅಂತ ಹಿಂಗೆ ಹೇಳ್ತಾಯಿದ್ರೆ ಶೆಡ್ ಇಲ್ಲ ಅನ್ಕೊಂಬಿಡ್ತಾರೆ ಅಂತ. ಇಲ್ಲಮ್ಮ, ಶೆಡ್ ಇದೆ, ಬಟ್ ಮರದ ನೆರಳಲ್ಲಿ ನಿಲ್ಸೋದೇ ಒಂಥರ, ಅದೊಂಥರ ಚಂದ ಮನೆ ಹತ್ರ. ಆ್ಯಂಡ್ ಈಚೆ ಬಂದರೆ ಸೀಬೆಕಾಯಿ ಇದೆ. ಎಷ್ಟೊಂದು ಜನ ಇಲ್ಲಿ ಈ ಕಡೆ ಎಲ್ಲ ನನಗೆ ಮದುವೆ ಆದಮೇಲೆ ಗೊತ್ತಾಯಿತು, ಚಿಕ್ಕಮಂಗ್ಳೂರಲ್ಲೆಲ್ಲ ಚೇಪೆಕಾಯಿ ಅಂತಾರೆ, ನಾವು ಸೀಬೆಕಾಯಿ ಅನ್ನೋದು. ಸೊ ಅಲ್ಲಿಂದ ಹೀಗೆ ಬಂದರೆ ನೋಡಿ, ಗ್ರೌಂಡಲ್ಲಿ ಮಕ್ಕಳು ಆಟ ಆಡ್ತಾಯಿದ್ದಾರೆ. ನನ್ನ ಚೋಟು ಮರಿ ಎಷ್ಟು ಸಣ್ಣದಿದೆ. ಆ್ಯಕ್ಚುಲಿ ಇವಾಗ ತುಂಬ ದೊಡ್ಡ ಆಗಿದ್ದಾಳೆ. ತುಂಬ ಹಳೆ ವಿಡಿಯೋ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಇಬ್ಬರು ಹಾಯ್ ಮಾಡ್ತಾಯಿದ್ದಾರೆ, ಆಟ ಆಡ್ತಾಯಿದ್ದಾರೆ. ಆ್ಯಂಡ್ ತುಂಬ ದೊಡ್ಡ ಸ್ಪೇಸು. ಏನಕ್ಕೆ ಅಂತಂದರೆ ಕಾಫಿ, ಏಲಕ್ಕಿ ಅಥವಾ ಏನಾದರೂ ಅಡಿಕೆ, ಹೀಗೆ ಕಾಫಿ ಇರುತ್ತಲ್ವ, ತೋಟ ಇರುತ್ತಲ್ವ. ಸೊ ಹಾಗಾಗಿ ಡ್ರೈ ಮಾಡೋಕ್ಕೆ ನಮಗೆ ಸ್ಪೇಸ್ ಬೇಕಾಗುತ್ತೆ. ಹಾಗಾಗಿ ಮನೆ ಹತ್ರ ಎಷ್ಟೊಂದು ಜಾಗ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಬಂದರೆ ಹೀಗೆ ಮುಂದೆ ನೋಡಿ, ಮನೆ ಹತ್ರ ತುಂಬ ಹಿಂಗೆ ಫುಲ್ ನೇಚರ್ ಮಧ್ಯೆ ಮನೆ, ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಗಾಳಿ, ಸೊ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಒಂಥರ ಚಂದ. ಹಳ್ಳಿ ಲೈಫ್ ಒಂಥರ ಚಂದ, ಸಿಟಿ ಲೈಫ್ ಒಂಥರ ಚಂದ. ಸೊ ಮನೆ ಮುಂದೆ ಎಲ್ಲ ಹಿಂಗೆ ಕಾಣಿಸ್ತಾ ಇರುತ್ತೆ, ತೋಟ, ತೆಂಗಿನ ಮರ, ಅಡಿಕೆ ಮರ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಹಿಂಗೆ ಬಂದರೆ ಇದು ಶೆಡ್ ಆ್ಯಕ್ಚುಲಿ, ಈ ಕಡೆ ಲೆಫ್ಟಲ್ಲಿ ಇದು ಮನೆ. ತುಂಬ ಹೊಸದು ಅಲ್ಲ, ತುಂಬ ಹಳೇದು ಅಲ್ಲ, ಮಿಡಲಲ್ಲಿ ಇದೆ. ಸೊ ಹಳೆ ಮನೆ ಸ್ವಲ್ಪ ಆಲ್ಟ್ರ್ ಮಾಡಿ ಚೆನ್ನಾಗಿದೆ. ಸೊ ಇಲ್ಲಿ ಬಂದರೆ ಸಪೋಟ ಮರ ಇದೆ. ಸಪೋಟ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಸಪೋಟ ಇದೆ. ಇಲ್ಲಿ ನಮ್ಮ ಕಾರಿದೆ, ಬ್ಲ್ಯಾಕ್ ಬ್ಯೂಟಿ. ಅಲ್ಲಿಂದ ಈಚೆ ಬಂದರೆ ಇಲ್ಲೂ ಸ್ಪೇಸ್ ಇದೆ. ಈಚೆ ಲೆಫ್ಟಲ್ಲೂ ಒಂದು ಸ್ವಲ್ಪ ಸ್ಪೇಸ್ ಇದೆ. ಇಷ್ಟೆಲ್ಲ ಬೇಕಾಗುತ್ತೆ ಕಾಫಿ ಎಲ್ಲ ಇದ್ದಾಗ ಒಣಗ್ಸೋಕ್ಕೆ ಎಲ್ಲ ಆಲ್ಮೋಸ್ಟು. ಸೊ ಇಲ್ಲಿಂದ ಬಂದರೆ ಇದು ನಾನು ತೋರಿಸ್ತೀನಿ, ಇದು ಶೆಡ್ ಆ್ಯಕ್ಚುಲಿ. ಈ ವಿಂಡೋ ಏನು ಕಾಣ್ತಿದೆ ಅದು ಒಂದು, ಆ್ಯಕ್ಚುಲಿ 2 ಕಿಚನ್ ಇದೆ. ಸೊ ಅದರಲ್ಲಿ ಒಂದು ಕಿಚನ್ ಅದು. ಇಲ್ಲಿಂದ ಇಲ್ಲೂ 2 ರೂಮ್ ಬರುತ್ತೆ, ಇದು ಹಾಲ್ ಬರುತ್ತೆ. ಹೀಗೆ ಇಲ್ಲಿಂದ ಎಂಟ್ರಿ. ಸೊ ಹೀಗೆ ಇಲ್ಲಿಂದ ಎಂಟರ್ ಆದರೆ ಶೆಡ್ ಇದ್ರೂ ಕಾರ್ ಇಲ್ಲೇ ನಿಲ್ಲಿಸೋದು. ಸೊ ಮನೆ ಹತ್ರ ಹೂವಿನ ಗಿಡಗಳು ಆ್ಯಂಡ್ ಚಂದ, ಒಂಥರ ಈ ಥರ ಎಲ್ಲ ಸೇರಿಕೊಂಡು ಮಾತಾಡ್ತಾ ಕೂರ್ತಾರೆ, ಚೆನ್ನಾಗಿರುತ್ತೆ ಎಲ್ಲ ಒಟ್ಟಿಗೆ. ಇವರು ನಮ್ಮ ಭಾವ, ಇವ್ರದೇ ಮನೆ. ಇವರು ನನ್ನ ಹಸ್ಬೆಂಡ್. ಸೊ ಇಲ್ಲಿಂದ ಎಂಟ್ರಿ ಇದೆ, ಎಂಟ್ರಿ. ಸೊ ಇವರಿಬ್ಬರು ಅವ್ರ ಮಕ್ಕಳು, ಇವಳು ದೊಡ್ಡವಳು, ಅವಳು ಚಿಕ್ಕವಳು. ಸೊ ಇದು ಎಂಟ್ರಿ ಆದರೆ ಇಲ್ಲೊಂದು ಸ್ಮಾಲ್ ಸ್ಪೇಸ್ ಇದೆ. ಹಾಯ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಎಂಟ್ರಿ ಆದರೆ ಇದು ಹಾಲು, ಹೀಗೆ ಅರೇಂಜ್ ಮಾಡಿದ್ದಾರೆ. ಸೋಫಾ, ಇಲ್ಲಿ ಟಿ ವಿ ಬರುತ್ತೆ. ಇಲ್ಲಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ರೂಮ್ ಇದೆ, ಒಂದು ಗೆಸ್ಟ್ಗೆ ಅಂತ ಎಕ್ಸ್ಟ್ರಾ ರೂಮ್. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಇನ್ನೊಂದು ಮಿನಿ ಹಾಲು ಚಿಕ್ಕದಾಗಿ. ಸೊ ಇಲ್ಲಿ ದೇವ್ರ ಮನೆ, ಇಲ್ಲಿ ಒಂದು ರೂಮ್ ಇದೆ, ಸ್ಮಾಲ್ ರೂಮ್. ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣ ರೂಮ್ಸ್ ಇದೆ. ಇಲ್ಲೊಂದು ಸ್ಟೋರೇಜ್ ಇದೆ, ಸ್ಟೋರೇಜ್ ರೂಮ್ ಅದು. ಅಲ್ಲಿಂದ ಈ ಕಡೆ ಬಂದರೆ ಒಂದು ಶೋಕೇಸ್, ಮ್ಯಾಂಡ್ರೇಟರಿ ಇದು ಎಲ್ಲ ಕಡೆ. ಸೊ ಇಲ್ಲಿ ಒಂದು ರೂಮ್ ಇದೆ, ಮೆಸ್ಸಿ ಆಗಿದೆ. ಇಲ್ಲಿ ಈ ರೂಮ್ ಸ್ವಲ್ಪ ದೊಡ್ಡದಿದೆ ಆ್ಯಕ್ಚುಲಿ, ಬಟ್ ಇವರು ಕಾಟ್ ಸಣ್ಣದಾಕಿ ಬೇರೆ ಥರ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಸ್ಟೆಪ್ಸು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಬಂದರೆ ಬಾತ್ರೂಮ್, ಒಂದು ಅಟ್ಯಾಚ್ ಬಾತ್ರೂಮ್. ಅಲ್ಲಿ 3 ರೂಮ್ಸ್ ಇದೆ, ಒಂದು ಬಾತ್ರೂಮು, ಟಾಯ್ಲೆಟು, ಆ ಥರ ಎಲ್ಲ 3 ಇದೆ. ಸೊ ಇಲ್ಲಿಂದ ಬಂದರೆ ಇದು ಹೊರಗಡೆ ಸ್ಪೇಸ್ ಇದು. ಇಲ್ಲಿ ವಾಷಿಂಗ್ ಮಿಷಿನು ಆ್ಯಂಡ್ ಬಟ್ಟೆ ತೊಳೆಯೋ ಕಲ್ಲು ಆ್ಯಂಡ್ ಸೌದೆ, ಒಲೆಗೆ ಇಲ್ಲಿ ಒಲೆ ಯೂಸ್ ಮಾಡ್ತಾರೆ. ಸೊ ಅದು ಬಟ್ಟೆ ಹಾಕೋಕ್ಕೆ, ಹೂವಿನ ಗಿಡ ಆ ಥರ ಎಲ್ಲ ಇಲ್ಲಿ ಸ್ಪೇಸ್ ಇದೆ. ಸೊ ಬ್ಯಾಕ್ ಸೈಡಲ್ಲಿ ನಿಂಬೆ ಹಣ್ಣು
ಅದರದ್ದಿದೆ. ಬಟ್ಟೆ ತೊಳೆಯೋ ಕಲ್ಲು ಇದು. ಸೊ ವಾಷಿಂಗ್ ಮಿಷಿನ್ ಇದೆ, ಬಟ್ ಸ್ಟಿಲ್ ಬಟ್ಟೆ ತೊಳೆಯೋ ಕಲ್ಲು ಬೇಕಲ್ವಾ, ಏನಕ್ಕಾದರೂ ಯೂಸ್ ಆಗುತ್ತೆ. ಆ್ಯಂಡ್ ಈ ಥರ ಹಿಂದೆ ಈ ಥರ ಸ್ಪೇಸ್ ಇದೆ. ಸೊ ಅಲ್ಲಿಂದ ಹಿಂಗೆ ಎಂಟ್ರ್ ಆದರೆ ಕಿಚನ್ ಇರೋದು. ಸೊ ಕಿಚನಲ್ಲಿ ಇಲ್ಲಿ ಡೈನಿಂಗ್ ಸ್ಪೇಸ್ ತುಂಬ ದೊಡ್ಡದಿದೆ. ಇಲ್ಲೊಂದು ಮಿರರು ಆ್ಯಂಡ್ ಒಂದು ಶೋಕೇಸು, ಇಲ್ಲಿ ಡೈನಿಂಗ್ ಟೇಬಲ್ಲು ದೊಡ್ಡದಾಗಿ, ಎಲ್ಲರೂ ಕೂತ್ಕೊಳ್ಳೋಕ್ಕೆ. ಇವ್ರ ಮನೇಲಿ ತುಂಬ ಜನ, ಯಾವಾಗಲೂ ಜನ ಇರ್ತಾರೆ, ಮನೆಯವರು ಇರ್ತಾರೆ, ಹೊರಗಡೆಯವರು ಇರ್ತಾರೆ, ಹಂಗಾಗಿ ತುಂಬ ಜನ ಇರ್ತಾರೆ. ಸೊ ಇಲ್ಲಿ ನಮ್ಮ ಅಕ್ಕ, ನನ್ನ ಹಸ್ಬೆಂಡ್ ಅಕ್ಕ, ನಾನು ಅಕ್ಕ ಅಂತಲೇ ಕರಿತೀನಿ, ಅತ್ತಿಗೆ ಆಗಬೇಕು ಬಟ್ ಸ್ಟಿಲ್ ಅಕ್ಕ ಅಂತಲೇ ಕರಿತೀನಿ. ಇಲ್ಲೊಂದು ಕಿಚನ್, ಒಳಗೆ ಒಂದು ಕಿಚನ್ ಇದೆ. ಸೊ ನಾನು ಅಲ್ಲಿ ಅವಾಗ ಏನು ತೋರಿಸ್ತೇವೆ ಇದರಲ್ಲಿ ನೋಡಿ, ಇಲ್ಲಿ ವ್ಯೂ ಹೆಂಗೆ ಕಾಣುತ್ತೆ ಅಂತ. ವಿಂಡೋಲಿ ಕೂತ್ಕೊಂಡ್ರೆ ಸಾಕು, ವ್ಯೂ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ, ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಬೇಕು ಮನೆದು ಅಂತ ಅನ್ನಿಸ್ತು. ನೋಡಿ ವಿಂಡೋದಲ್ಲಿ ತೋರಿಸ್ತೀನಿ, ಜಸ್ಟ್ ಇಷ್ಟು ಸ್ಪೇಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಇಲ್ಲಿ ಕೂತ್ಕೊಂಡು ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು ಕಿಚನ್ ಇದೆ, ಒಳಗಡೆ ಒಂದು ಒಲೆದು ಕಿಚನ್ ಇದೆ, ಇಲ್ಲಿ ಗ್ಯಾಸ್. ಇವರು ನನ್ನ ಹಸ್ಬೆಂಡ್ ದೊಡ್ಡಕ್ಕ. ಸೊ ನಾನು ಅದಕ್ಕೆ ಅನ್ನಲ್ಲ, ಅಕ್ಕ ಅಂತಲೇ ಕರಿತೀನಿ ಸ್ಟಾರ್ಟಿಂಗಿಂದ. ಸೊ ಇದು ಇನ್ನೊಂದು ಕಿಚನ್. ಇದು ಹೇಗೆ ಅಂದರೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ, ಓಕೆನಾ. ಸೊ ಒಲೆಯಲ್ಲಿ ಏನಾದರೂ ಬೇಕಿದ್ರೆ ಮಾಡಿ, ಆ್ಯಂಡ್ ಅದು ಬಿಸಿ ಇರುತ್ತಲ್ಲ, ಸೊ ಹಾಗಾಗಿ ಅದರಲ್ಲೆಲ್ಲ ಹಿಂಗೆ ಪಾತ್ರೆ ಇಟ್ಟರೆ ಡ್ರೈ ಆಗುತ್ತೆ, ಏನಾದರೂ ಇಟ್ಟರೆ ಡ್ರೈ ಆಗುತ್ತೆ. ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಮಳೆ ಬರುತ್ತೆ. ನಮಗೆ ಬಾಳೆಹೊನ್ನೂರಲ್ಲೂ ಅಷ್ಟು ಮಳೆ ಬರಲ್ಲ, ಅಷ್ಟು ಮಳೆ ಇಲ್ಲಿ, ತುಂಬ ಸಿಕ್ಕಾಬಟ್ಟೆ ಮಳೆ. ಸೊ ಏನು ಕೆಲವೊಂದು ಸಲ ಡ್ರೈ ಮಾಡೋಕ್ಕೆಲ್ಲ ಆಗಲ್ಲ, ಅವಾಗ ಹಂಗಲ್ಲಿ ಹಾಕಿದ್ರೆ ಡ್ರೈ ಆಗುತ್ತೆ. ಸೊ ಸ್ಟೆಪ್ಸ್ ಆವಾಗಲೇ ತೋರಿಸಿದ್ನಲ್ಲ, ಇಲ್ಲಿ ಬಂದರೆ ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಸ್ಟೋರ್ ರೂಮ್ ಇದೆ, ತೋರಿಸ್ತೀನಿ. ಇಲ್ಲೊಂದು ಸ್ಟೋರ್ ರೂಮ್ ಇದೆ, ಇಲ್ಲೊಂದು. ಸೊ ಹಿಂಗೆ ಸ್ವಲ್ಪ ಈ ಕಡೆ ಬಂದರೆ ಇಲ್ಲೊಂದು ಬೆಡ್ರೂಮ್ ಇದೆ ಮೇಲೆ. ಇವರೆಲ್ಲ ಮನೆ ತೋರಿಸ್ತಾ ಇದ್ದಾರೆ ನನಗೆ ವಿಡಿಯೋಗೆ. ಆ್ಯಂಡ್ ಮೇಲೆ ಇವ್ರಿಗೆ ಬಟ್ಟೆ ಒಳಗೆ ಹಾಕ್ಕೊಳ್ಳೋದಾದರೆ ಮೇಲೆ ಈ ಥರ ಹಾಕ್ಕೋಬೋದು. ಆ್ಯಂಡ್ ಎಕ್ಸ್ಟ್ರಾ ಜನ ಬಂದರೆ ಇಲ್ಲಿ ಫುಲ್ಲು ಡಾಮೆಟ್ರಿ ಥರ ಇದೆ, ಎಲ್ಲ ಮಲ್ಕೋಬೋದು. ಇದು ಒಂದು ರೂಮ್ ಇಲ್ಲಿ ಮೇಲೆ. ಇಲ್ಲಂತೂ ವ್ಯೂ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ವಿಂಡೋದಲ್ಲಿ. ಇದು ಅಷ್ಟೊಂದು ಈ ರೂಮ್ ಯೂಸ್ ಮಾಡಲ್ಲ, ನಾವೇನಾದ್ರು ಬಂದರೆ ಇಲ್ಲಿ ಮೇಲೆ ಜಾಸ್ತಿ ಇರ್ತೀವಿ. ಸೊ ಹಾಗಾಗಿ ಮೆಸ್ಸಿಯಾಗಿದೆ ಸ್ವಲ್ಪ. ಸೊ ಈ ವಿಂಡೋದಲ್ಲಿ ಮೇಲ್ ಟಾಪ್ ಬರುತ್ತಲ್ಲ, ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ವಿಂಡೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ನಾನು ಏನು ಗೇಟಿಂದ ವಿಡಿಯೋ ಮಾಡ್ಕೊಂಡು ಬಂದೆ, ಇಲ್ಲಿಂದ ಹಿಂಗೆ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ ವ್ಯೂ, ಸಕ್ಕದಾಗಿ ಕಾಣಿಸುತ್ತೆ ಮಾತ್ರ. ಈ ಥರ ಇರುತ್ತೆ ಮನೆಗಳಿಲ್ಲಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ.